ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮೆಂತೆ ಕಡುಬು ಮಾಡೋದು ತೋರಿಸ್ತಾ ಇದ್ದೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ನಾನಿಲ್ಲಿ ಮೆಂತ್ಯ ಪಲ್ಯನ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಈರುಳ್ಳಿ ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಟೊಮೆಟೊ ಹಾಗೂ ಶೇಂಗಾ ಸ್ವಲ್ಪ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೂ 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಬೆಲ್ಲ, ಚಿಟಿಕೆ ಇಂಗು, ಚಿಟಿಕೆ ಅರಿಶಿನ, ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಕೆಂಪು ಖಾರ ಹಾಗೂ ಹುಣಸೆಹಣ್ಣು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕಲಸಿಟ್ಕೊಂಡಿದ್ದೇನೆ. ಹಾಗೂ ಚಪಾತಿ ಹಿಟ್ಟಿನಲ್ಲಿ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೇನೆ. ಫ್ರೆಂಡ್ಸ್, ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಬೇಕು. ಇವಾಗ ನಮ್ಮ ಎಣ್ಣೆ ಕಾದಿದೆ. ಓಕೆ, ಸಾಸಿವೆ, ಸ್ವಲ್ಪ ಜೀರಿಗೆ, ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದ ನಂತರ ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಸರಿಯಾಗಿ ಬೆಂದಬೇಕು. ಫ್ರೆಂಡ್ಸ್, ಇವಾಗ ನನ್ನ ಟೊಮೆಟೊ ಸರಿಯಾಗಿ ಬೆಂದಿದೆ. ಇದಕ್ಕೆ ನಾನು ಶೇಂಗಾ ಆ್ಯಡ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಅರಿಶಿನ, ಚಿಟಿಕೆ ಇಂಗು, ಹಾಗೂ ನಾವು ಹೆಚ್ಚಿಟ್ಟಂತ ಮೆಂತ್ಯ ಪಲ್ಯ ಹಾಕ್ತಾ ಇದ್ದೀವಿ. ಒಂದು ನಿಮಿಷ ಬೇಯಿಸ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಮೆಂತ್ಯ ಪಲ್ಯ ಸರಿಯಾಗಿ ಬೆಂದಿದೆ. ಮೆಂತ್ಯ ಪಲ್ಯ ಯಾವಾಗಲೂ ಸರಿಯಾಗಿ ಬೆಂದಬೇಕು, ಇಲ್ಲಾಂದರೆ ಕಹಿ ವಾಸನೆ, ಕಹಿ ಟೇಸ್ಟ್ ಹಾಗೇ ಇರುತ್ತೆ. ಅದಕ್ಕೆ ಸರಿಯಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ಇದಕ್ಕೆ ನಾನು ಬೆಲ್ಲ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಹುಣಸೆಹಣ್ಣಿನ ನೀರನ್ನು ಹಾಕ್ತಾ ಇದ್ದೀನಿ. ಖಾರ ಪುಡಿ, ನಾನು ಹಿಟ್ಟನ್ನು ಕಲಸಿಟ್ಟಿದ್ದೆಲ್ಲ ಆ ನೀರನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಕಲಸಿಟ್ಟ ಹಿಟ್ಟನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ.
ಒಂದು ನಿಮಿಷ ಹೀಗೆ ಇಡಿ ಕುದಿಯಲು. ಫ್ರೆಂಡ್ಸ್, ಇವಾಗ ನಾನು ನೀರು ಹಾಕ್ತಾ ಇದ್ದೀನಿ. ಇದನ್ನು ಕುದಿಯಲು ಬಿಡಬೇಕು. ಇದು ಕುದ್ದ ನಂತರ ನಮ್ಮ ಚಪಾತಿ ಹಿಟ್ಟನ್ನು ಲಟ್ಟಿಸಿ ಕಟ್ ಮಾಡಿ ಇದರಲ್ಲಿ ಹಾಕಬೇಕು. ಈ ಥರ ಚಪಾತಿ ಥರ ಮಾಡ್ಕೊಳ್ಬೇಕು. ಚಪಾತಿ ಮಾಡಿದ ನಂತರ ಇದನ್ನು ಕಟ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಇದು ಕುದೀತಾ ಇದೆ. ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡು ಚಪಾತಿಯನ್ನು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾನು ಸರ್ವ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಬಿಸಿ ಬಿಸಿಯಾದ ಮೆಂತೆ ಕಡುಬು ರೆಡಿಯಾಗಿದೆ.